ನಮಸ್ಕಾರ ಎಲ್ರಿಗೂ. ಹಾಸನ ಕರ್ನಾಟಕದಲ್ಲಿರೋರಿಗೆ ಯಾರಿಗೂ ಹೊಸದಲ್ಲ, ಅದ್ರಲ್ಲಿ ನನಗಂತೂ ಹೊಸದಲ್ಲ. ಯಾಕಂತಂದ್ರೆ ನಾನು ಬಣ್ಣ ಹಚ್ಚಿದ ಮೊದಲ ಸಿನಿಮಾ ಶೂಟಿಂಗ್ ಇಲ್ಲಿ ನಡೆದಿದ್ದು. ಬಯಲುಸೀಮೆ ಹುಡುಗ, ಮಲೆನಾಡು ಹುಡುಗಿ ಬಯಲುಸೀಮೆ ಹುಡುಗ ಅಂತೇಳಿ ಆ ಚಿತ್ರ ನಾನಾ ಕಾರಣಗಳಿಂದ ಚಿತ್ರೀಕರಣ ನಿಂತು ಇದ್ದರು. ಅದಾದ್ಮೇಲೆ ನಾನು ಇಲ್ಲಿ ಹಾಸನಾಂಬೆಗೆ ನನಗೆ ತಿಳಿದಿರೋ ಹಾಗೆ ಒಂದು 10 ವರ್ಷಗಳಿಂದ ಬರ್ತಾ ಇದ್ದೀನಿ ಅಂತ ಅನಿಸುತ್ತೆ ಸತತವಾಗಿ. ಬಟ್ ಈ ಸಾರಿ ಒಂದು ಮೆಚ್ಕೊಳ್ಬೇಕಾದ ಅಂಶ ಹೇಳಲೇಬೇಕು. ಈ ಸಾರಿ ಎಲ್ಲ ಅನುಕೂಲಗಳನ್ನ ಕರೆಕ್ಟ್ ಆಗಿ ಮಾಡೋದು, ಎಲ್ಲರಿಗೂ ದರ್ಶನ ಆಗೋ ತರ, ಎಲ್ಲರಿಗೂ ಒಂದು ರೀತಿಯಾಗಿ ಸಮಾಧಾನ ಆಗೋ ತರ. ಅಂದ್ರೆ ಒಂದು ಯಾರೇ ಬೇರೆಯಿಂದ ಬಂದ್ರೆ ಅವ್ರಿಗೆ ಬರೀ 10:30ಯಿಂದ 12 ಗಂಟೆವರೆಗೂ ಅಂತ ಮಾತ್ರ ಇಟ್ಟು ಭಕ್ತಾದಿಗಳಿಗೆಲ್ಲ ಎಲ್ಲಿಯೂ ತೊಂದರೆ ಆಗದಾಗೆ ಒಂದು ಅನುಕೂಲ ಮಾಡಿಕೊಟ್ಟಿರೋದು ನಿಜವಾಗ್ಲೂ ಮೆಚ್ಚಬೇಕಾದ ಅಂಶ. ಅದಕ್ಕೋಸ್ಕರವಾಗಿ ಸರ್ಕಾರವನ್ನ ಹಾಗೂ ಈ ಭಾಗದ ಸಚಿವರನ್ನ ಹಾಗೂ ಅಧಿಕಾರಿ ವರ್ಗದವರನ್ನ ಎಲ್ಲರ ಬಗ್ಗೆಯೂ ನಾನು ಮೆಚ್ಚುಗೆ ಸೂಚಿಸ್ತಾ ಇದ್ದೇನೆ. ಅವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನೀವು ಮೀಡಿಯಾದವರೆಲ್ಲರೂ ಇಲ್ಲಿದ್ದೀರಿ. ನಮಗೆ ಹಾಸನಾಂಬೆ ನಮಗೆ ವರ್ಷಕ್ಕೆ 12 ದಿನ ತೆಗೆಯೋದು. ಅದರಲ್ಲೂ ಮಹಿಳೆಯರಿಗೆ ಒಂಥರ ಮಹಿಳಾ ತಾಯಿ ಆದ್ರಿಂದ ನಮಗೆ ಇನ್ನೇನು ಮುಂದೆ ದೀಪಾವಳಿ ಹಬ್ಬವೂ ಬರ್ತಾ ಇರೋದ್ರಿಂದ ನಮಗೆ ಒಂದು ರೀತಿಯಾದ ಶಕ್ತಿ ತುಂಬುವಂತ ದೇವತೆ ನಮಗೆ. ಅದರಿಂದ ಆ ತಾಯಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಮತ್ತೆ ಎಲ್ಲ ಯಾವುದೇ ವಿಕೋಪಗಳು, ಪ್ರಕೃತಿ ವಿಕೋಪಗಳಾಗ್ಲಿ, ಯಾವುದೇ ಕೆಟ್ಟ ಸುದ್ದಿಗಳಾಗ್ಲಿ ನಮ್ಮ ಕಿವಿಗೆ ಬೀಳದೇ ಇರ್ಲಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೆ ನಮ್ಮ ರಾಜ್ಯ, ನಮ್ಮ ದೇಶ ಸುಭಿಕ್ಷವಾಗಿರ್ಲಿ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ನಮ್ಮ ಮನೆಯವರ ಎಲ್ಲ, ಅಂದ್ರೆ ಈಗ ನನ್ನ ಜೊತೆ ಶ್ರೀಮತಿ ಅಂಜಲಿ ಸುಧಾಕರ್ ಅವರು, ಶ್ರೀಮತಿ ತ್ರಿವೇಣಿರವರು, ನಮ್ಮ ತುಳು ಸಿನಿಮಾದ ಪ್ರೊಡ್ಯೂಸರ್ ಮತ್ತೆ ಆಕ್ಟರ್ ಲಂಚು ಲಾಲ್ ಅವರು ಕೂಡ ಬಂದು ದರ್ಶನ ಮಾಡಿದ್ವಿ. ನಾವು 4 ಜನ. ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ನಿಮ್ಗೆಲ್ರಿಗೂ. ಸಹಕರಿಸಿದ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವರಿಗೆ, ಮತ್ತೆ ಎಲ್ಲ ವಾಲಂಟಿಯರ್ಸ್ಗೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.